ಎನ್ ಡಿ ಅಲಯನ್ಸ್ ಗೆದ್ದಿರೋದ್ರಿಂದ ಅವರಲ್ಲಿ ಯಾರಾದರೂ ಪಿ ಎಮ್ ಆಗಬೇಕಲ್ಲ. ಐಡಿಯಲಿ ಮೋದಿ ಇಸ್ ದ ಪಿ ಎಮ್ ಕ್ಯಾಂಡಿಡೇಟ್. ಸಿ ಕಂಪ್ಲೀಟ್ ಇಂಡಿಯಾ ಅಲಯನ್ಸ್ ಏನಿದೆಯಲ್ಲ ಅವ್ರದ್ದು ಸೀಟ್ ಶೇರ್ ಬಂದುಬಿಟ್ಟು ಟೋಟಲ್ ಬಿ ಜೆ ಪಿ ಸೀಟ್ಸಿಂದ ಕಡಿಮೆ ಇದ್ದಾರೆ. ಆದ್ದರಿಂದ ಮೆಜಾರಿಟಿ ಬಂದಿರೋದು ಬಿ ಜೆ ಪಿಗೆ ಐಡಿಯಲಿ. ಸೊ ಅವರೇ ಆಗಬೇಕು. ಹೌದು, ಈವನ್ ರಾಹುಲ್ ಗಾಂಧಿಗೂ ಬಹುಮತ ಆಗೋದು ಮೈತ್ರಿ ಮಾಡ್ಕೊಂಡ ಮೇಲೇನೆ. ಅವ್ರಿಗೂ ಬಹುಮತ ಇಲ್ಲ. ಸಿನಾರಿಯೋ ಏನಿದೆ, ಆ ಕಡೆನೂ ಇದೆ ಈ ಕಡೆನೂ ಇದೆ. ಬಟ್ ಬಹುಮತ ಯಾರಿಗಿರೋದು ಸದ್ಯದಲ್ಲಿ? ಈಗ ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಹೊರತುಪಡಿಸಿದ್ರೆ ಆಗ್ಬೋದು. ಆ ಥರ ಗೌರ್ಮೆಂಟ್ ಏನು ಮಾಡ್ಬೋದು ಕೆಲಸ ಅಂತ ನಾವೇ ನೋಡ್ಬೋದು ಮುಂದೆ ಹೋಗಿ. ಈ ಥರ ಗೌರ್ಮೆಂಟ್ ಏನು ಇವಾಗ ಡೆವಲಪ್ಮೆಂಟ್ ನಡೀತದೆ, ಕ್ಯಾಪೆಕ್ಸ್ ಇಂಪ್ರೂವ್ಮೆಂಟ್ ಏನಾಗ್ತಾ ಇದೆ, ಅದು ಏನೂ ಆಗಲ್ಲ ಮುಂದೆ ಹೋಗಿ ಅಂತ ನಾವು ಅನ್ಕೊಳ್ಳೋದು. ಇವಾಗ ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ಅವರು ಹ್ಯಾಂಡ್ ಕೊಟ್ಟರೆ ನರೇಂದ್ರ ಮೋದಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಹೌದು, ಕಷ್ಟ ಆಗುತ್ತೆ. ಯಾಕಂದರೆ ಮೆಜಾರಿಟಿ ಪ್ರೂವ್ ಮಾಡೋಕ್ಕಾಗಲ್ಲ. ಬಟ್ ಅಲ್ಟಿಮೇಟ್ಲಿ ಇವನ್ ಅವರು ಕುಡಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನೀವು INDA ಹೋದರೂ ಕೂಡ ಅಲ್ಲಿ ಮೋರ್ ದೆನ್ 10 ಪಾರ್ಟೀಸ್ ಇದೆ. ಓಕೆ, ಸೊ ಅವರು ಕೂಡ ಏನು ಗೌರ್ಮೆಂಟ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅಂದರೆ ಸ್ಮೂತ್ ಗೌರ್ಮೆಂಟ್ ದಿ ಕ್ಯಾನಾಟ್ ಆಲ್ಸೋ ರನ್. ಬಟ್ ಪಾಸಿಬಿಲಿಟಿ ಇದೆ, ಲೈಕ್ ಇವ್ರ ಕೈ ಕೊಟ್ಟರೆ ಮೇ ಬಿ INDA ಗೌರ್ಮೆಂಟ್ ಫಾರ್ಮ್ ಮಾಡ್ಬೋದು. ಬಟ್ ನಾನು ಕೇಳಿದ್ರೆ, ಪರ್ಸ್ನಲಿ ಕೇಳಿದ್ರೆ, ಮೋದಿನ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ BJP ಜೊತೆ ಇದ್ದರೆ ಮೇ ಬಿ ಅವ್ರಿಗೂ ಮೇ ಬಿ ಫ್ಯೂಚರಲ್ಲಿ ಭವಿಷ್ಯ ಇದೆ ಅಂತ ಅನ್ಸುತ್ತೆ. ಈಗ ಪ್ರೈಮ್ ಮಿನಿಸ್ಟರ್ ರೇಸ್ ಅಲ್ಲಿ 3 ಕ್ಯಾಂಡಿಡೇಟ್ಗಳಿದ್ದಾರೆ. 3 ನಮಗೆ ಗೊತ್ತಿರೋದು ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು ಹಾಗೂ ನರೇಂದ್ರ ಮೋದಿ. ಯಾರು ನಿಮ್ ಪ್ರಕಾರ ಪ್ರಧಾನಿ ಆಗಬೇಕು? ಹೊಸಬ್ರಿಗೆ ಏನಾದರೂ ಅವಕಾಶ ಕೊಡಬೇಕಾ, ಇಲ್ಲ ಹಳೆ PM-ನೇ ಕಂಟಿನ್ಯೂ ಮಾಡಬೇಕು? ಹಳೆ PM-ನೇ ಕಂಟಿನ್ಯೂ ಮಾಡಬೇಕು. ಹೊಸಬ್ರಿಗೆ ಮೇ ಬಿ ಡೆಬ್ಯೂಟಿ ಮಾಡ್ಬೋದು, ಬಟ್ ಮೇ ಬಿ ಮೋದಿ ಇದು ದಿಸ್ ಈಸ್ ನಾಟ್ ವಿ ಆರ್ ರನ್ನಿಂಗ್ ಅ ಸ್ಟೇಟ್, ವಿ ಆರ್ ರನ್ನಿಂಗ್ ಕಂಟ್ರಿ. ಸೊ ಕಂಟ್ರಿ ಬಂದಾಗ ನಾವು ಬಿಗ್ಗರ್ ಪಿಕ್ಚರ್ ನೋಡಬೇಕು. ಇಲ್ಲಿ ಕಾಂಗ್ರೆಸ್ ಇರೋದು ಓಕೆ, ಅಲ್ಲಿನ ಚಂದ್ರಬಾಬು ನಾಯ್ಡು ಇರೋದು ಓಕೆ. ಬಟ್ ವೆನ್ ಯು ರಿಪ್ರೆಸೆಂಟ್ ಅ ಕಂಟ್ರಿ, ರೈಟ್, ದಟ್ ಶುಡ್ ಬಿ ಸಮ್ ಸ್ಟೇಬಲ್ ಆ್ಯಂಡ್ ವಿ ಹ್ಯಾವ್ ಟು ಟಾಕ್ ಸೆನ್ಸಿಬಲಿ. ಈ ಥರ ಮಾತಾಡೋದೆಲ್ಲ ಆಗಬಾರ್ದು. ಸೊ ವಿ ಹ್ಯಾವ್ ಟು ರಿಪ್ರೆಸೆಂಟ್ ದ ಕಂಟ್ರಿ ಆ್ಯಸ್ ಅ ಕಂಟ್ರಿ. ಆ ಥರ ನೋಡಿದಾಗ ಚೇಂಜ್ ಮಾಡ್ಬೋದು. ಇಟ್ಸ್ ನಾಟ್ ಲೈಕ್ ಮೋದಿನೇ ಇರಬೇಕಂತ ಹಾಗಿಲ್ಲ. ಬಟ್ ದ ಪರ್ಸನ್ ಶುಡ್ ಬಿ ಲೈಕ್ ಸೆನ್ಸಿಬಲ್ ಒನ್, ಶುಡ್ ರಿಪ್ರೆಸೆಂಟ್ ಇಂಡಿಯಾ. ಆ ಥರ ಇರಬೇಕು. ಅದು ನಮ್ಮದು. ಆ್ಯಂಡ್ ಆಲ್ಸೋ ಲೈಕ್ ಇವಾಗ 2 ಟರ್ಮಿಂದ ಮೋದಿ ಇರೋದ್ರಿಂದ ದೇ ಹ್ಯಾವ್ ಸೆಟಪ್ ಸಮ್ ಎನ್ವೈರ್ಮೆಂಟ್. ಲೈಕ್ ಇವಾಗ ಡೆವಲಪ್ಮೆಂಟ್ ಅಂತ ಬಂದರೆ ದೇ ಹ್ಯಾವ್ ಸಮ್ ಪ್ರಾಜೆಕ್ಟ್ಸ್ ವಿಚ್ ಆರ್ ಗೋಯಿಂಗ್ ಆನ್ ಫಾರ್ ನೆಕ್ಸ್ಟ್ 10 years 15 years ಆ ಥರ ಅವ್ರದ್ದು ವಿಷನ್ ಇರೋದು. ಸೊ ಫಾರ್ ಎಕ್ಸಾಂಪಲ್ ಇವಾಗ ಮೋದಿನೇ ಮಾಡಿದ್ರೆ ಮೇ ಬಿ ಮೋಸ್ಟ್ ಆಫ್ ದ ಪ್ರಾಜೆಕ್ಟ್ಸ್ಗಳು ಎಕ್ಸಿಕ್ಯೂಟ್ ಆಗ್ಬೋದು ನೆಕ್ಸ್ಟ್ 5 yearsಗೆ. ಸೊ ಇನ್ ಕೇಸ್ ಏನಾರು ಅವ್ರು ಆಗಲಿಲ್ಲ ಹೊಸ ಕ್ಯಾಂಡಿಡೇಟ್ಸ್ ಅಂತಂದರೆ ಇಟ್ಸ್ ಲೈಕ್ ಜಸ್ಟ್ ರನ್ನಿಂಗ್ ಅ ಗೌರ್ಮೆಂಟ್. ಯು ಡೋಂಟ್ ಸಿ ಎನಿ ಡೆವಲಪ್ಮೆಂಟ್ಸ್. ಸೊ ಅದಾಗ್ಬೋದು. ಆ ರೀಸನಿಂದ ಮೇ ಬಿ ಮೋದಿ ಬಂದರೆ ಇಟ್ ಈಸ್ ಗುಡ್ ಫಾರ್ ಕಂಟ್ರಿ ಅಂತ ಅನ್ಸುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.